ಉಪವಾಸ ಕೂತೆ ಮಾಡ್ರಪ್ಪ ತನಿಖೆ ಅದು ಏನು ಮಾಡ್ತೀರಿ ಅಂತೇಳಿ, ಯಾವ ಆಸ್ತಿ ಮಾಡಿ ಅಂತ. ಕಾಡು ಮನೆ ಎಸ್ಟೇಟ್ ಅಂತೆ, ಎಂತ ಲೀಲಾ ಕೆಂಪನ್ಸ್ಗೆ ಹೋಟ್ಲಂತೆ. ಪಾಪ ನನಗೆ ಯಾವನೋ ಫೋನ್ ಮಾಡ್ತಾನೆ ಒಂದು ಸಲ, ರಾತ್ರಿ 12 ಗಂಟೆಲಿ ಮಲಗಿದ್ದೇನೆ. ಆ ಲೀಲಾ ಕೆಂಪನ್ಸ್ಗೆ ಹೋಟ್ಲ ಹತ್ರ ಅದೇನೋ ಸಾರ್ವೆ ಮರ ಏನೋ ಬಿದ್ದು ಯಾವನೊಬ್ಬ ಸತ್ತೋಗಿದ್ದ. ಏನು ರೀ ಮನೇಲಿ ಆರಾಮಾಗಿ ಸುಖ ಸುಪ್ಪಲ್ಲಿ ಮಲಗಿದ್ದೀರೇನ್ರಿ, ಇಲ್ಲಿ ಹೆಣ ಬಿದ್ದಾವಿಲ್ಲಿ ಅಂತೇಳಿ. ನನಗೆ ಯಾಕಪ್ಪ ಮಾಡ್ತೀಯ, ನಾನೇನು ಮಾಡಲಪ್ಪ ಅಂದರೆ, ಏನು ರೀ ಹಿಂಗೆ ಮಾತಾಡ್ತೀರಿ, ನಿಮ್ದಲ್ವೇನ್ರಿ ಹೋಟ್ಲು ಅಂತ. ಯಾವನಪ್ಪ ಹೇಳ್ದ ನನ್ನ ಹೋಟ್ಲು ಅಂತ. ಅದು ಹೇಳಿದ್ರು ಲೀಲಾ ಕೆಂಪನ್ಸ್ಗೇನೋ ದೇವೇಗೌಡರದು ಅಂದರು, ಕಾಡು ಮನೆ ಎಸ್ಟೇಟು ದೇವೇಗೌಡರದು. ಪಾಪ ಕಿಂಗ್ ಆಫ್ ಕರಪ್ಷನ್ ಅಂತ ಬುಕ್ ಬರೆಸಿದ್ರು. ಪಾಪ ನೆನ್ನೆ ಜ್ಞಾಪಕ ಮಾಡ್ಕೊಂಡ್ರು ಹೋದ್ವಾರ ನಮ್ಮ ಉಪಮುಖ್ಯಮಂತ್ರಿಗಳು ಕಿಂಗ್ ಆಫ್ ಕರಪ್ಷನ್ ಬಗ್ಗೆ ಬರೆಸಿದ್ರು. ಒಂದು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವ್ಯಾವ ರೀತಿ ಈ ರಾಜ್ಯದಲ್ಲಿ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ.